ಇನ್ನು ಮುಂದಿನ ಸುದ್ದಿ, ಕಲ್ಯಾಣ ಕರ್ನಾಟಕದ ರಸ್ತೆಗಳ ಅಭಿವೃದ್ಧಿಗಾಗಿ ಸರ್ಕಾರ ಕಲ್ಯಾಣ ಪಥ್ ಯೋಜನೆಯಡಿಯಲ್ಲಿ ಅಂದ್ರೆ 2024-25 ಅಡಿ ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನೀಡುತ್ತಿದೆ. ಆದ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಡೇಬಾನ್ ನಿಂದ ಕೂಡು ರಸ್ತೆಯವರೆಗೆ ನಡೀತಿರುವಂತಹ ರಸ್ತೆ ಕಾಮಗಾರಿಯಲ್ಲಿ ಗುಣಮಟ್ಟವು ಮರೀಚಿಕೆ ಆಗಿದೆ. ಸಾರ್ವಜನಿಕರ ತೆರಿಗೆ ಹಣ ನೀರಿನಲ್ಲಿ ಹೋಮ ಮಾಡಿದಂತೆ ಆಗ್ತಾ ಇದೆ. ಯಾಕಂದ್ರೆ 2.6 ಕೋಟಿ ಅನುದಾನ ಎಲ್ಲಿಗೆ ಹೋಯ್ತು ಅನ್ನೋದೀಗ ಯಕ್ಷ ಪ್ರಶ್ನೆಯಾಗಿ ಮೂಡಿದೆ. ಲಭ್ಯವಿರೋ ಮಾಹಿತಿಯ ಪ್ರಕಾರ ಕೇವಲ 3.40 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಸರ್ಕಾರ ಬರೋಬ್ಬರಿ 260 ಲಕ್ಷ ರೂಪಾಯಿ ಅಂದ್ರೆ 2.6 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿದೆ. ಆದ್ರೆ ಪ್ರಸ್ತುತ ರಸ್ತೆಯ ಪರಿಸ್ಥಿತಿ ನೋಡಿದ್ರೆ ಬಳಸುತ್ತಿರುವ ಸಾಮಗ್ರಿಗಳು ತೀರಾ ಕಳಪೆದಾಗಿದ್ದು ಡಾಂಬರು ಹಾಕಿದ ಕೆಲವೇ ದಿನಗಳಲ್ಲಿ ರಸ್ತೆ ಕಿತ್ತು ಬರ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ನನ್ನ ಪಕ್ಕದಲ್ಲಿ ವಿಡಿಯೋ ಕೂಡ ಕಾಣಿಸ್ತಾ ಇದೆ. ಇನ್ನು 5 ವರ್ಷಗಳ ನಿರ್ವಹಣೆಗೆ ಕೇವಲ ಹೆಸರಿಗೆ ಮಾತ್ರ ನಾಮಫಲಕದಲ್ಲಿ 5 ವರ್ಷಗಳ ನಿರ್ವಹಣೆಗೆ 36.62 ಲಕ್ಷ ರೂಪಾಯಿ ಹಾಗೂ 6ನೇ ವರ್ಷದ ಮರು ಡಾಂಬರೀಕರಣಕ್ಕೆ 38.15 ಲಕ್ಷ ರೂಪಾಯಿಯನ್ನ ಮೀಸಲಿಡಲಾಗಿದೆ ಅಂತ ನಮೂದಿಸಲಾಗಿದೆ. ನನ್ನ ಪಕ್ಕದ ಸ್ಕ್ರೀನ್ ನ ಬೋರ್ಡ್ ಮೇಲೆ ತಾವು ನೋಡಬಹುದು. ಆದ್ರೆ ಕಾಮಗಾರಿ ಮುಗಿಯುವ ಮೊದಲೇ ರಸ್ತೆಯಲ್ಲಿರುವಂತ ಡಾಂಬಾರು ಕಿತ್ತು ಬರ್ತಾ ಇದೆ. ಇನ್ನು 6 ವರ್ಷಗಳ ಕಾಲ ಈ ರಸ್ತೆ ಹೆಂಗ್ರಿ ಬಾಳಿಕೆ ಬರುತ್ತೆ? ಇದೇ ದೊಡ್ಡ ಪ್ರಶ್ನೆ. 17/3/2025 ಪ್ರಾರಂಭವಾದಂತ ಈ ಕಾಮಗಾರಿಯು 16/2/2020 ಒಳಗೆ ಪೂರ್ಣಗೊಳ್ಳಬೇಕಿತ್ತು. ಭವಿಷ್ಯದ ಮುಗಿದಿದೆ ಅಂತ ಅನಿಸುತ್ತೆ. ಆದ್ರೆ ಗುತ್ತಿಗೆದಾರರು ಕೇವಲ ಲಾಭದ ಉದ್ದೇಶದಿಂದಾಗಿ ಗುಣಮಟ್ಟವನ್ನ ಗಾಳಿಗೆ ತೂರಿ ಕಾಮಗಾರಿ ನಡೆಸ್ತಾ ಇದ್ದಾರೆ ಎಂದು ಅಲ್ಲಿರುವಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಈ ಕಾಮಗಾರಿಯ ಹೊಣೆಯನ್ನ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳು ಈ ಕಾಮಗಾರಿ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸದೆ ಕಚೇರಿಯಲ್ಲಿ ಕುಳಿತು ಬಿಲ್ ಪಾಸ್ ಮಾಡಿದ್ದಾರೆ ಎನ್ನುವ ಅನುಮಾನ ಮೂಡ್ತಾ ಇದೆ. ಈ ಗ್ರಾಮ್ ಸಡಕ್ ಅಂತ ಏನ್ ಹೇಳ್ತೀವಿ, ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು ಕಲ್ಯಾಣ ಪಥ್. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅನುದಾನವು ಜನರ ಕಲ್ಯಾಣಕ್ಕಾಗಿದೆ ಹೊರತು ಈ ಗುತ್ತಿಗೆದಾರರ ಜೇಬನ್ನ ತುಂಬಿಸ್ಲಿಕ್ಕಲ್ಲ. ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆ ಹಿರಿಯ ಅಧಿಕಾರಿಗಳು, PREದವರು ಮತ್ತು ಗ್ರಾಮ್ ಸಡಕ್ ಯೋಜನೆಯವರು ಈ ಸ್ಥಳಕ್ಕೆ ಭೇಟಿ ಕೊಡಬೇಕು. ಇಲ್ಲ ಅಂದ್ರೆ ನಾವೇ ಅಲ್ಲಿಗೆ ಹೋಗ್ತೀವಿ ಮತ್ತು ಆ ಒಂದು ಕಳಪೆ ಮಟ್ಟದ ಕಾಮಗಾರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಲ್ಯಾಬ್ ರಿಪೋರ್ಟ್ಗಳನ್ನ ತರಿಸ್ಕೊಳ್ಬೇಕು ಮತ್ತು ಸಂಬಂಧಪಟ್ಟ JE ಮತ್ತು AEE ಅನ್ನ ಕೂಡಲೇ ಅಮಾನತು ಮಾಡಬೇಕು. ಯಾಕಂದ್ರೆ ಅವ್ರ ಅಪ್ಪನ ಮನೆ ದುಡ್ಡು ತಂದು ಅಲ್ಲಿ ರೋಡ್ ಹಾಕಿಲ್ಲ. ಅಲ್ಲಿ ನಮ್ಮೆಲ್ಲರ ಬೆವರಿನ ಹಣ, ನಮ್ಮೆಲ್ಲರ ತೆರಿಗೆ ಹಣದಲ್ಲಿ ಅಲ್ಲಿ ರೋಡ್ ಕಟ್ಟಿದ್ದಾರೆ. ಯಾವ ಇಂಜಿನಿಯರು, ಯಾವ AEE ಯಾವ JE ಮನೆ ದುಡ್ಡು ಅಲ್ಲ ಅದು ನಮ್ಮ ದುಡ್ಡು, ನಮ್ಮ ಕಷ್ಟದ ದುಡ್ಡು, ನಮ್ಮ ತೆರಿಗೆ ಹಣ. ನಾವು ಕೊಡೋ ಸಂಬಳ, ನಾವು ಕೊಡೋ ತೆರಿಗೆಯಲ್ಲಿ ನೀವು ನೌಕರಿ ಮಾಡ್ತಾ ಇದ್ದೀರಿ. ನೌಕರಿ ಏನಕ್ರಿ ಮಾಡ್ತೀರಾ? JE ಮತ್ತು AEE ಕೇಳ್ತಾ ಇದ್ದೀನಿ. ನೀವು ನೌಕರಿ ಏನಕ್ಕೆ ಮಾಡ್ತಾ ಇದ್ದೀರಾ? ಸರಿಯಾಗಿ ರಸ್ತೆ ಚೆನ್ನಾಗಿ ಗುತ್ತಿಗೆದಾರ ಸರಿಯಾಗಿ ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನೋಡಲಿಕ್ಕೆ ನಿಮ್ಮನ್ನ ನಾವು ತಿಂಗಳಿಗೆ ತೆರಿಗೆ, ವರ್ಷಕ್ಕೆ ತೆರಿಗೆ ಕೊಟ್ಟು ಅದನ್ನ ನಿಮಗೆ ಸಂಬಳ ರೂಪದಲ್ಲಿ ಕೊಟ್ಟು ನಿಮ್ಮನ್ನ ನೌಕರಿ ಇಟ್ಕೊಂಡಿದ್ದೀವಿ. ನಿಮಗೆ ನೌಕರಿ ಇಟ್ಕೊಂಡಿದ್ದೀವಿ, ಆ ನೌಕರಿನ ನೀವು ಸರಿಯಾಗಿ ಮಾಡಿ. ನಿಮಗೆ ನೀವು ರಾಜರಂತ ತಿಳಿಬೇಡಿ. JE ಮತ್ತು AEE ಮತ್ತು PRE ಬಸವ ಕಲ್ಯಾಣ ಮತ್ತು PRE ಬೀದರ್ ಮತ್ತು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ನವರು ಮತ್ತು ಕಲ್ಯಾಣ ಪಥ ಅಧಿಕಾರಿಗಳು ನೀವು ರಾಜರು, ಮಹಾರಾಜರು ಅಲ್ಲ. ನೀವು ಬ್ರಿಟನ್ನ, ಶ್ರೀಲಂಕಾದ ರಾಜರಲ್ಲ. ನೀವು ಪ್ರಜಾಪ್ರಭುತ್ವವಾದ ದೇಶ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ. ನೀವು ನಮ್ಮ ನೌಕರರು. ನೀವು ಸರಿಯಾಗಿ ರಸ್ತೆ ಮಾಡಿಸೋದು ಅದು ನಿಮ್ಮ ಕೆಲಸ, ಅದು ನಿಮ್ಮ ನೌಕರಿ. ಅದನ್ನು ಮಾಡಿಸ್ಬೇಕು. ಮಾಡಿಸಿಲ್ಲ ಅಂದ್ರೆ ಜೈಲಿಗೆ ಹೋಗ್ತೀರಾ. ಹೌದು, ಎಷ್ಟು ಡಾಂಬರ್ ಹಾಕಬೇಕು ಅಷ್ಟು ಡಾಂಬರ್ ಹಾಕಿಲ್ಲ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ನೀವು ಸರಿಪಡಿಸ್ತೀರಾ, ಸರಿಪಡಿಸಿ. ಇಲ್ಲ ಸರಿಪಡಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಎಲ್ಲರನ್ನ ಜೈಲಿಗೆ ಕಳಿಸ್ತೀವಿ. ಇದು ಕ್ರಿಮಿನಲ್ ಅಫೆನ್ಸ್. ಜನರ ದುಡ್ಡನ್ನ ಈ ರೀತಿ ದುರ್ಬಳಕೆ ಮಾಡೋದು ಇದು ಕ್ರಿಮಿನಲ್ ಅಫೆನ್ಸ್. ಇದು ದೊಡ್ಡ, ಇದರ ಮೇಲೆ ನಿಮ್ಮ ಈ ಒಂದು ವಿಡಿಯೋದ ಆಧಾರ ಮೇಲೆ ನಿಮ್ಮ ಮೇಲೆ ಶಿಕ್ಷೆ ಆಗಬೇಕು.
ಆದ್ರೂ ಇನ್ನೂ ಸುಧಾರಿಸ್ಕೊಳ್ಳೋಕೆ ಟೈಮ್ ಇದೆ, ಸುಧಾರಿಸ್ಕೊಳ್ಳಿ, ರಸ್ತೆಯನ್ನು ಸುಧಾರಿಸಿ. ಇಲ್ಲ ಒಂದು ವಾರದಲ್ಲಿ ನಾವೇ ಸ್ಪಾಟ್ ವಿಸಿಟ್ ಮಾಡ್ತೀವಿ, ಅಲ್ಲಿಂದಲೇ ಸುದ್ದಿ ಬಿತ್ತರಿಸ್ತೀವಿ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ, ಆಗ ನಿಮ್ಮ ನೌಕರಿಗಳನ್ನು ನೀವು ಹೆಂಗೆ ಉಳಿಸ್ಕೋತೀರಿ ನಾವು ನೋಡ್ತೀವಿ. ಅಧಿಕಾರಿಗಳನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಂತಹ ರೋಡ್ಗಳನ್ನ ಯಾಕ್ರಿ ಮಾಡ್ತೀರಿ? ನಮ್ಮ ತೆರಿಗೆ ಹಣವನ್ನ ಯಾಕ್ರಿ ಹಾಳು ಮಾಡ್ತೀರಿ ನೀವು? ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಹಣ ಇಂಥದ್ದಕ್ಕೆ ಬಯಸ್ತೀರಾ? ನಾನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಅಜಯ್ ಸಿಂಗ್ ಅವರಿಗೆ ನೇರವಾಗಿ ಮನವಿ ಮಾಡ್ತಾ ಇದ್ದೀನಿ. ಸಾಹೇಬ್ರೆ, ನೀವು ಇಷ್ಟೆಲ್ಲ ದುಡ್ಡನ್ನ ಕೊಡ್ತಾ ಇದ್ದೀರಿ, ಕರ್ನಾಟಕ ಸರ್ಕಾರ ಇಷ್ಟೆಲ್ಲ ದುಡ್ಡು ಕೊಡ್ತಾ ಇದೆ ರಸ್ತೆ ಅಭಿವೃದ್ಧಿಗಾಗಿ, ಆದ್ರೆ ಆ ಪುಣ್ಯಾತ್ಮ ಕಾಂಟ್ರಾಕ್ಟರ್ 1 ಇಂಚು ಡಾಂಬರ್ ಅನ್ನ ಹಾಕೊಂಡು 2.60 ಕೋಟಿ ರೂಪಾಯಿಯನ್ನ ಲೂಟಿ ಮಾಡಿ ಮನೆಗೆ ಹೋಗ್ತಾ ಇದ್ದಾನೆ. ಅಧಿಕಾರಿಗಳು ನಿದ್ರೆಯಲ್ಲಿ ಮಲ್ಕೊಂಡಿದ್ದಾರೆ. ಇವರಿಗೆ ಹೇಳೋರು ಕೇಳೋರು ಯಾರಿಲ್ಲ ಸಾಹೇಬ್ರೆ. ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಹಣ ಬರೀ ಗುತ್ತಿಗೆದಾರರ ಜೇಬ್ ತುಂಬಲಿಕ್ಕ? ಈ ಗುತ್ತಿಗೆದಾರರಿಂದ ಶಾಸಕರು, ಸಚಿವರು, ಮಿನಿಸ್ಟರ್ಗಳು ಎಲ್ರಿಗೇನಾದ್ರೂ ಕಮಿಷನ್ ಮಾಮೂಲಿ ಏನಾದ್ರೂ ಹೋಗ್ತಾ ಇದೆ? ಯಾಕೆ ಎಲ್ಲರೂ ಸುಮ್ಮನಿದ್ದಾರೆ? ಈ ಮಟ್ಟದ ಕಳಪೆ ಕಾಮಗಾರಿ ನಡೆದ್ರು ಯಾಕೆ ಎಲ್ಲರೂ ಸುಮ್ಮನಿದ್ದಾರೆ? ಆ ಭಾಗದ ಜನಪ್ರತಿನಿಧಿಗಳು, ಆ ಭಾಗದ ಶಾಸಕರು, ಆ ಭಾಗದ ಸಚಿವರು ಯಾಕೆ ಇದ್ರ ಬಗ್ಗೆ ನಿಷ್ಕಾಳಜಿಯನ್ನು ವಹಿಸ್ತಾ ಇದ್ದಾರೆ? ಈಗಲಾದ್ರೂ ಸುದ್ದಿ ನೋಡಿದ್ಮೇಲೆ ಆದ್ರೂ ಎಚ್ಚೆತ್ತುಕೊಳ್ತಾರ ಅಥವಾ ಹಾಗೆ ಬಿಟ್ಟು ಬಿಡ್ತಾರ? ಹೋಗ್ಲಿ, ಜನರ ತೆರಿಗೆ ಹಣ ಯಾಕೆ ಖಾಲಿ ಆದ್ರೂ ಆಗ್ಲಿ ಬಿಡಿ, ರಾಜ್ಯ ಸರ್ಕಾರದ ಖಜಾನೆ ಖಾಲಿ ಆದ್ರೂ ಆಗ್ಲಿ ಬಿಡಿ ಅಂತ ಬಿಟ್ರೆ ಅವ್ರು ಬಿಟ್ಟುತ್ತಾರೆ ಅಂದ್ರೆ ಅದನ್ನ ಹೇಳೋಣ. ನೋಡಿ, ಅವ್ರ ಬಗ್ಗೆ ನಾಳೆ ಗಮನ, 1 ವಾರ ಟೈಮ್ ಕೊಡ್ತೀವಿ. ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು ಹೋಗಿ ಅದೇನೋ ಸುಧಾರಣೆ ಮಾಡ್ತಾರ, ಇಲ್ಲ ಹೋಗ್ಲಿ ಬಿಡಿ, ತೆರಿಗೆ ಹಣ ನಮ್ದೇನು ಮನೆ ಹಣ ಇಲ್ಲ ಅಂತ ಬಿಟ್ರೆ ಬಿಡ್ಲಿ. ಅದನ್ನು ಕೂಡ ಜನ ಎಲ್ಲಾನು ಗಮನಿಸ್ತಾ ಇರ್ತಾರೆ. ಮುಂದಿನ ಸುದ್ದಿ.